ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ CWC ಮೀಟಿಂಗ್ ಆಯಿತು. ಮುಂದೆ ಬರಲಿರುವ 7 ರಾಜ್ಯಗಳ ಚುನಾವಣೆಗಳನ್ನು ಗೆಲ್ಲುವುದು ಹೇಗೆ ಅನ್ನುವ ಚರ್ಚೆ. ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳಿದ್ದರು, ಮಾಜಿ ಮುಖ್ಯಮಂತ್ರಿಗಳಿದ್ದರು, ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಅನೇಕ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ಇತ್ತು. ಹಲವು ನಿರ್ಧಾರಗಳನ್ನು ತಗೊಂಡ್ರು, ಕೆಲವು ಚರ್ಚೆಗಳಾದವು. ರಾಮ ಮಂದಿರ ದೇಣಿಗೆ ಹಗರಣದಲ್ಲಿ ಚಂಪತ್ರಾಯ್ ಅನಿಲ್ ಮಿಶ್ರಾಗೆ ಕ್ಲೀನ್ ಚಿಟ್ ಕೊಟ್ಟಂಥ ವಿಷಯ ಚರ್ಚೆಗೆ ಬಂತು. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಅದನ್ನು ಸರ್ಕಾರ ಹತ್ತಿಕ್ಕಿದ ರೀತಿಯ ಬಗ್ಗೆ ಚರ್ಚೆಯಾಯಿತು. ಮುಂದಿನ ವರ್ಷ ನಡೆಯಲಿರುವ 7 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ತಂತ್ರಗಾರಿಕೆ ಹೆಂಗಿರಬೇಕು ಅಂತ ಚರ್ಚೆ ಆಯಿತು. ವಂದೇ ಮಾತರಂ ಗೀತೆಯ ವಿವಾದ ಚರ್ಚೆ ಆಯಿತು. ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಚರ್ಚೆಗೆ ಬಂತು. ಮೋದಿ ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಲು ಅನುಸರಿಸಬೇಕಾದ ತಂತ್ರಗಾರಿಕೆಯ ವಿಷಯ ಡಿಸ್ಕಸ್ ಆಗಿದೆ. ಇದಾದ ನಂತರ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿರುವ ನಾಸಿರ್ ಹುಸೇನ್ ಅವರು ಮಾತಾಡಿದ್ರು. 1937ರ ನಂತರ ಎಷ್ಟು ವಂದೇ ಮಾತರಂನ ಹಾಡ್ತಿದ್ವು ಅಷ್ಟೇ ವಂದೇ ಮಾತರಂ ಹಾಡುವ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಅಂದರು. ಕೇಳಿಸ್ಕೊಳ್ಳಿ. ಸಾಕಷ್ಟು ಚರ್ಚೆ ಆಗ್ತಿದೆ. ನಮ್ಮ ಸ್ಟ್ಯಾಂಡ್ ಮೊದಲು ಕಾಂಗ್ರೆಸ್ ಪಾರ್ಟಿದು 1937 ಇಂದ ತಗೊಂಡು ಇವತ್ತುವರೆಗೆ ಏನಿದೆ ಅದೇ ಸ್ಟ್ಯಾಂಡ್. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದಲ್ಲಿ ಏನು ಸ್ಟ್ಯಾಂಡ್ ಇತ್ತು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸದಸ್ಯರದು ಅದೇ ಸ್ಟ್ಯಾಂಡ್. 15th ಆದ ಇಶ್ಯೂ ಬಗ್ಗೆ ಏನಾದರೂ ಚರ್ಚೆ ಇಲ್ಲ. ಈ ಇಶ್ಯೂನು ನಮ್ಮ ಕ್ಲಾರಿಟಿ ಎಲ್ಲದಲ್ಲಿ ಇರಬೇಕಲ್ಲ, ಆ ಕ್ಲಾರಿಟಿ ತಗೊಂಡು ನಮ್ಮ ಸ್ಟ್ಯಾಂಡ್ 1937 ಇಂದ ತಗೊಂಡು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿ ಏನು ಪಾಸ್ ಆಗಿತ್ತು ಅದನ್ನು ತಗೊಂಡು ಇಲ್ಲಿವರೆಗೆ ಒಂದೇ ಸ್ಟ್ಯಾಂಡ್. ಅಲ್ಲ, ಅದರಲ್ಲಿ ಏನು 2 ಸ್ಟ್ಯಾಂಡ್ ಅಷ್ಟೇ ಆಡೋದು, 2 ಲೈನ್ಸ್ ಅಂತ ಇದೆಯಲ್ಲ, ಅದರಲ್ಲಿ 2 ಲೈನ್ಸ್ ಇಲ್ಲ. 2 ಲೈನ್ಸ್ ಇವತ್ತು 2 ಸ್ಟ್ಯಾಂಡರ್ಡ್ಸ್ ಹಾಡಿರೋದು. ನಾಸಿರ್ ಹುಸೇನ್ ನೆನಪಾದ್ರಲ್ಲ, ಯಾರು ಗೆದ್ದ ಸಂದರ್ಭದಲ್ಲಿ ವಿಜಯೋತ್ಸವದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ವಿಧಾನಸೌಧದಲ್ಲಿ ಮೊಳಗಿದವು ಅವರೇ, ನಾಸಿರ್ ಹುಸೇನ್. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.